ನಾನು ಅರವಿಂದ ಜೊಕ್ಕಡಿ. KS, IAS ಮತ್ತು PSI ಪರೀಕ್ಷೆ ಬರೆಯುವವರಿಗೆ ಬರಬಹುದಾದಂಥ ಕೆಲವು ಪ್ರಬಂಧಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡೋದು ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಈ ಪ್ರಬಂಧದ ಟಾಪಿಕ್ಕನ್ನು ಗುಲ್ಬರ್ಗಾದಲ್ಲಿ ಪೊಲೀಸ್ ಆಗಿರುವಂಥ ನನ್ನ ಸ್ನೇಹಿತರಾದ ಮಲ್ಲಿಕಾರ್ಜುನ ಬಾಸಗಿಯವರು ಕೇಳಿದ್ದಾರೆ. ಅವರಿಗಾಗಿ ಈ ಟಾಪಿಕ್ಕನ್ನು ಕೊಡ್ತಾ ಇದ್ದೇನೆ. ಈ ಟಾಪಿಕ್ಕು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅನ್ನುವ ಈ ಕಾರ್ಯಕ್ರಮ ಅದು 2021 ಮಾರ್ಚಲ್ಲಿ ಪ್ರಾರಂಭ ಆಯಿತು. 2021 ಮಾರ್ಚಲ್ಲಿ ಭಾರತ ಸರ್ಕಾರದ ಪ್ರವಾಸೋದ್ಯಮ ಸಚಿವಾಲಯ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆ 2023 ಆಗಸ್ಟ್ 15ರವರೆಗೂ ಕೂಡ ಇರ್ತದೆ. ಈ ಯೋಜನೆಯ ಅನುಸಾರವಾಗಿ ಪ್ರಧಾನಮಂತ್ರಿಯವರು ಪರಂಪರೆಯ ನಡಿಗೆ ಅನ್ನುವಂಥ ಒಂದು ನಡಿಗೆಯನ್ನು ನಡೆಸಿದರು. ಪಾರಂಪರಿಕ ನಡಿಗೆಯನ್ನು ಅದು ಸಾಬರ್ಮತಿಯಲ್ಲಿ ಪಾರಂಪರಿಕ ನಡಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಸಾಬರ್ಮತಿ ಯಾಕೆ ಅಂತಂದರೆ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳ ದೊಡ್ಡ ತಿರುವನ್ನು ಕೊಟ್ಟಂತಹ ಕೇಂದ್ರ ಅದು ಸಾಬರ್ಮತಿ. ಅಲ್ಲಿ ಪ್ರಧಾನಮಂತ್ರಿಯವರ ಪಾರಂಪರಿಕ ನಡಿಗೆಯ ಜೊತೆಯಲ್ಲೇ ಗಾಂಧಿ ತತ್ವಗಳನ್ನು ಆಧರಿಸಿದಂತಹ ಬೀದಿ ನಾಟಕಗಳನ್ನು ಕೂಡ ನಡೆಸಲಾಯಿತು. ಈ ಕಾರ್ಯಕ್ರಮವನ್ನು ಮುನ್ನಡೆಸುವುದಕ್ಕಾಗಿ ಜೈಪುರ ಮತ್ತು ವಾರಣಾಸಿಯಲ್ಲಿ 2 ಕೇಂದ್ರಗಳನ್ನು ಮಾಡಲಾಗಿದೆ. ಈ 2 ಕೇಂದ್ರಗಳ ಮುಖಾಂತರ 2023ರವರೆಗೂ ಕೂಡ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಅದರ ಉದ್ದೇಶ ಏನು ಅನ್ನೋದರ ಬಗ್ಗೆ ಪ್ರಧಾನಮಂತ್ರಿಗಳು 5 ಸ್ತಂಭಗಳ ಕುರಿತಾಗಿ ಹೇಳಿದ್ದಾರೆ. ಈ 5 ಸ್ತಂಭಗಳು ಯಾವುದು ಅಂದರೆ, 1 75ರ ಕಲ್ಪನೆ, 2ನೇದು 75ರ ಸಾಧನೆ, 3ನೇದು 75ರ ಕ್ರಮಗಳು, 4ನೇದು 75ರ ನಿರ್ಣಯಗಳು, 5ನೇದು 75ರ ಕನಸುಗಳು ಮತ್ತು ಕಲ್ಪನೆಗಳು ಅನ್ನುವಂಥದ್ದು. ಈ 5 ಸ್ತಂಭಗಳನ್ನು ಪ್ರಧಾನಮಂತ್ರಿಗಳು ಸೂಚಿಸಿದ್ದಾರೆ. ಇದು ಒಂದು ಜನರ ಕಾರ್ಯಕ್ರಮವಾಗಿ ನಡೆಯಬೇಕು, ಜನರೆಲ್ಲರೂ ಇದರಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗಬೇಕು ಅನ್ನೋದು ಕಾರ್ಯಕ್ರಮದ ಉದ್ದೇಶ. ದೇಶದ 75 ಸ್ಥಳಗಳಲ್ಲಿ 75 ಕಾರ್ಯಕ್ರಮಗಳ ಸರಣಿಯಾಗಿ ಈ ಕಾರ್ಯಕ್ರಮ ನಡೀತದೆ. ಇದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪರಿಕಲ್ಪನೆ ಈ ರೀತಿಯಲ್ಲಿದೆ. ಈ ಪರಿಕಲ್ಪನೆಯ ಉದ್ದೇಶ ಏನು ಅಂತಂದರೆ, ಈ ಪರಿಕಲ್ಪನೆಯ ಮುಖಾಂತರ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ದೊಡ್ಡ ಚಳವಳಿ ಮತ್ತು ಅದರ ಸಾಧನೆ ಸಾಧ್ಯತೆಗಳ ಕುರಿತಾದಂಥ ಅರಿವು ಭಾರತದ ಎಲ್ಲರಿಗೂ ತಲುಪಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಅದು ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿಯೂ ಕೂಡ ಬರ್ತದೆ. ನಮ್ಮ ಪರಂಪರೆಯನ್ನು ಗೌರವಿಸುವುದು ಮತ್ತು ಆ ಶ್ರೀಮಂತ ಪರಂಪರೆಯನ್ನು ಎತ್ತಿ ಹಿಡಿಯುವುದು ಅನ್ನುವಂಥದ್ದು ಬರ್ತದೆ. ಹಾಗೆಯೇ ರಾಷ್ಟ್ರೀಯ ಚಳವಳಿಯ ಉದಾತ್ತ ಧ್ಯೇಯಗಳನ್ನು ಸ್ಮರಿಸುವುದು ಮತ್ತು ಸಾಧಿಸುವುದು ಅನ್ನುವಂಥದ್ದು ಕೂಡ ಬರ್ತದೆ. ಈ ಸ್ವಾತಂತ್ರ್ಯ ಚಳವಳಿ ಯಾಕೆ ಬಹಳ ಮುಖ್ಯವಾದದ್ದು ಅಂದರೆ, ಒಂದು ಬ್ರಿಟಿಷರಿಂದ ಭಾರತ ಸ್ವತಂತ್ರ ಆಗುವ ದೃಷ್ಟಿಯಿಂದ ಮಹತ್ವದ್ದಾಗಿತ್ತು. 2ನೇದಾಗಿ ಭಾರತದ ಅನೇಕ ಜನವರ್ಗಗಳನ್ನೆಲ್ಲ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಸಾಮಾನ್ಯ ವೇದಿಕೆಯಲ್ಲಿ ತಂದಂಥದ್ದು ಈ ಸ್ವಾತಂತ್ರ್ಯ ಚಳವಳಿಯೇ. ನೋಡಿ, ಅದರಲ್ಲಿ ಬುಡಕಟ್ಟು ಜನಾಂಗಗಳ ಹೋರಾಟಗಳು ಬರ್ತವೆ, ಸಂತಾಲರ ಹೋರಾಟಗಳು ಇಂಥದ್ದು ಬರ್ತವೆ. ಬುಡಕಟ್ಟು ಜನಗಳು ನಾಗರಿಕ ಜೀವನದ ಜೊತೆಯಲ್ಲಿ ಇದ್ದವರಲ್ಲ, ಆದರೆ ಸ್ವಾತಂತ್ರ್ಯ ಚಳವಳಿಯ ಮುಖಾಂತರ ಅವರು ನಾಗರಿಕ ಜೀವನಕ್ಕೆ ತೊಡಗಿಕೊಂಡರು. ಈ ಸ್ವಾತಂತ್ರ್ಯ ಚಳವಳಿಯ ಜೊತೆಯಲ್ಲಿ ಅಸ್ಪೃಶ್ಯತಾ ನಿರ್ಮೂಲನಾ ಚಳವಳಿಯೂ ಕೂಡ ಬರ್ತದೆ. ಅಸ್ಪೃಶ್ಯರು ಅಂತ ಅನ್ನುವ ಕಾರಣಕ್ಕಾಗಿ ಹಾಗೆ ಭಾವಿಸಿಕೊಂಡು ಜನರನ್ನು ಹೊರಗಿಟ್ಟಿದ್ದಂಥ ಸಮಾಜ ಅದು ಅಸ್ಪೃಶ್ಯರ ವಿಚಾರವನ್ನು ಒಂದು ಪ್ರಧಾನ ವಿಚಾರವಾಗಿ ತೆಗೆದುಕೊಂಡಂಥದ್ದು ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ. ಮಹಿಳೆಯರು ಚಳವಳಿಯಲ್ಲಿ ಪಾಲ್ಗೊಳ್ತಾರೆ. ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಜೀವನದಿಂದ ದೂರ ಇದ್ದವರು, ಅಂಥವರು ಕೂಡ ಈ ಚಳವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂದರೆ ಒಂದು
ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಳ್ಳುವ ದೃಷ್ಟಿಯಿಂದ ಸ್ವಾತಂತ್ರ್ಯ ಚಳವಳಿ ಹೇಗೆ ಮುಖ್ಯವಾಗಿತ್ತೋ ಹಾಗೆಯೇ ಭಾರತದಲ್ಲಿ ಪ್ರಧಾನವಾಗಿ ಕಾರ್ಯಚಟುವಟಿಕೆಗಳಲ್ಲಿ ನಿರತರಾಗಿರದೇ ಇದ್ದಂತಹ ಅನೇಕ ಜನವರ್ಗಗಳು ಮತ್ತು ಸಮುದಾಯಗಳೆಲ್ಲವೂ ಕೂಡ ಒಟ್ಟಾಗಿ ಸೇರಿ ಭಾರತ ಅನ್ನುವಂಥ ಒಂದು ವ್ಯವಸ್ಥೆಯ ಕುರಿತಾಗಿ ಆಲೋಚನೆಯನ್ನು ಮಾಡುವ ಮತ್ತು ಪಾಲ್ಗೊಳ್ಳುವ ಈ ಕ್ರಿಯೆ ಪ್ರಾರಂಭವಾದದ್ದು ಭಾರತ ಸ್ವಾತಂತ್ರ್ಯ ಚಳವಳಿಯ ಮುಖಾಂತರ. ಆದ್ದರಿಂದ ಪ್ರಧಾನಮಂತ್ರಿಗಳು ಹೇಳಿದಂತಹ ಭಾರತ ಸ್ವಾತಂತ್ರ್ಯ ಚಳವಳಿಯ ಸ್ಫೂರ್ತಿ ಜನರನ್ನು ರೂಪಿಸಬೇಕು ಅನ್ನುವಂಥ ಕಲ್ಪನೆ ಈ ಕಾರಣಕ್ಕಾಗಿ ಇಲ್ಲಿ ಬಹಳ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಒಂದು, ಈ ಪ್ರಬಂಧ ಬರೆಯುವಾಗ ನಾವು ಹೇಳಬೇಕಾದಂಥದ್ದು ಏನು ಅಂತಂದರೆ, ಅಮೃತ ಮಹೋತ್ಸವ ಅನ್ನೋ ಪರಿಕಲ್ಪನೆ ಏನು? ಅಮೃತ ಮಹೋತ್ಸವ ಅಂದರೆ ಸುಲಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು, ನಾವು ಇಂಥದ್ದೆಲ್ಲ ಮಾಡಿದ್ದೇವೆ ಹೋ 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 ಅಂತೇಳಿ ಹೇಳುವಂಥದ್ದು ಅದು ಒಂದು ಭಾಗ ನಾವು ಮಾಡಿದಂಥ ಸಾಧನೆಗಳು. ಅದರಲ್ಲಿ ನೋಡಿ, ಆ 5 ಅಂಶಗಳಿದ್ದಾವೆ, ಪ್ರಧಾನಮಂತ್ರಿಗಳು ಹೇಳಿದ 5 ಅಂಶಗಳು, 5 ಸ್ತಂಭಗಳು. ಆ 5 ಸ್ತಂಭಗಳ ಹಿನ್ನೆಲೆಯಲ್ಲಿ ನಾವು ಪ್ರಬಂಧದಲ್ಲಿ ವಿವರಣೆಯನ್ನು ಕೊಡಬೇಕಾಗ್ತದೆ. ಒಂದು 75ರ ಕಲ್ಪನೆ ಅನ್ನುವಂಥದ್ದು, ಅಂದರೆ 75 ವರ್ಷದಲ್ಲಿ ನಮ್ಮ ಕಲ್ಪನೆಗಳು ಹೇಗೆಲ್ಲ ಇದ್ದವು, ಭಾರತವನ್ನು ಹೇಗೆಲ್ಲ ರೂಪಿಸಬೇಕು ಅನ್ನುವಂಥ ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೆವು ಅನ್ನುವಂಥದ್ದು, ಇದರ ಭಾಗವನ್ನು ಅಲ್ಲಿ ವಿವರಿಸಬೇಕಾಗ್ತದೆ. ಒಂದು ಮಹಾನ್ ರಾಷ್ಟ್ರದ ನಿರ್ಮಾಣ ಮಾಡಬೇಕು ಅನ್ನೋ ಕಲ್ಪನೆ ಇತ್ತಲ್ಲ 1947ರಲ್ಲಿ, ಆ ಕಲ್ಪನೆಯ ಕುರಿತಾಗಿ ನಾವಲ್ಲಿ ಮಾತನಾಡಬೇಕು. ಈ ಕಲ್ಪನೆಯ ಕುರಿತಾಗಿ ನಾವಲ್ಲಿ ಬರೆಯಬೇಕು ಅಂತ ಹೇಳುವಾಗ ನೀವು ಗಮನಿಸಲೇಬೇಕಾದಂಥ ಒಂದು ಬಹಳ ಪ್ರಧಾನವಾದ ಅಂಶ ಏನು ಅಂತಂದರೆ, 1947 ಆಗಸ್ಟ್ 15ನೇ ತಾರೀಕಿನಂದು ಅಂದಿನ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂದಿನ ಶಾಸನ ಸಭೆಯಲ್ಲಿ ರಾತ್ರಿ ಆಡಿದಂಥ ಒಂದು ಭಾಷಣ. ಆ ಭಾಷಣ ಕಳೆದ ಶತಮಾನದ ವಿಶ್ವದ ಅತ್ಯಂತ ಶ್ರೇಷ್ಠ ಭಾಷಣಗಳಲ್ಲಿ ಒಂದು ಅಂತೇಳಿ ಗಾರ್ಡಿಯನ್ ಪತ್ರಿಕೆಯಿಂದ ಗುರುತಿಸಲ್ಪಟ್ಟಿದೆ. 10 ಪ್ರಮುಖ ಭಾಷಣಗಳಲ್ಲಿ ಒಂದು ಅಂತೇಳಿ. ಅದಕ್ಕೆ ಆ ಭಾಷಣದ ಹೆಸರೇ ಟ್ರಿಸ್ಟ್ ವಿತ್ ಡೆಸ್ಟಿನಿ ಅನ್ನುವಂಥದ್ದು. ಟ್ರಿಸ್ಟ್ ವಿತ್ ಡೆಸ್ಟಿನಿ ಅಂದರೆ ಭಾಗ್ಯದೊಂದಿಗೆ ಸಲ್ಲಾಪ. ಈ ಭಾಗ್ಯದೊಂದಿಗೆ ಸಲ್ಲಾಪ ಅನ್ನೋ ಭಾಷಣದಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನೇನೆಲ್ಲ ಹೇಳಿದ್ರೋ ಅದೆಲ್ಲವೂ ಕೂಡ ಇವತ್ತು 75ಕ್ಕಾದಾಗ ಅದೊಂದು ಕಲ್ಪನೆಯಾಗಿ ರೂಪು ತಳೆಯುತ್ತದೆ. ಆ ಭಾಷಣವನ್ನು ನೀವು ನೋಡಿ ಇಂಟರ್ನೆಟ್ಟಲ್ಲಿ ಸಿಗ್ತದೆ. ಆ ಭಾಷಣದಲ್ಲಿ ಅವರು ಹೇಳಿದಂಥ ಕಲ್ಪನೆಗಳು ಅದು ರಾಷ್ಟ್ರವನ್ನು ಪ್ರತಿನಿಧಿಸಿ ಹೇಳಿದಂಥದ್ದು. ಆ ಕಲ್ಪನೆಯಲ್ಲಿ ಹಿನ್ನೆಲೆಯಲ್ಲಿ ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥ ಆ ಕಲ್ಪನೆಗಳ ಬಗ್ಗೆ ಚರ್ಚೆಗಳನ್ನು ನಡೆಸಬೇಕು. ಎರಡನೆಯದು 75ರ ಸಾಧನೆ ಅನ್ನುವಂಥದ್ದು. ಈ 75ರ ಸಾಧನೆ ಪ್ರಧಾನಮಂತ್ರಿಯವರು ಹೇಳಿದಂತಹ, ಇಂದಿನ ಪ್ರಧಾನಮಂತ್ರಿಯವರು ಹೇಳಿದಂತಹ ಎರಡನೇ ಅತಿ ಮುಖ್ಯವಾದಂಥ ಅಂಶ. ಈ 75 ವರ್ಷದಲ್ಲಿ ನಾವು ಏನನ್ನೆಲ್ಲ ಸಾಧಿಸಿದ್ದೇವೆ, ಅದನ್ನು ಯಾವ ನೆಲೆಯಲ್ಲಿ ಹೇಳಬೇಕು. ಏನನ್ನೆಲ್ಲ ಸಾಧಿಸಿದ್ದೇವೆ ಅಂತೇಳಿ ಹೇಳೋದನ್ನು ನೀವು ಹೇಳಲಿಕ್ಕೆ ಹೊರಟ್ರೆ ಅದು ಒಂದು ಪ್ರಬಂಧ ಆಗುವ ಬದಲು ಒಂದು 4000 ಪುಟದ ದೊಡ್ಡ ಪುಸ್ತಕ ಆದೀತು. ಹಾಗೆ ಬರೆಯುವುದಕ್ಕೆ ಸಾಧ್ಯ ಇಲ್ಲ. ನೀವಲ್ಲಿ ಏನು ಮಾಡಬೇಕು ಅಂತಂದರೆ, ಪ್ರಧಾನವಾದಂತಹ 4 ಅಂಶಗಳನ್ನು ಇಟ್ಕೊಳ್ಬೇಕು. ಇವತ್ತು ಭಾರತ ಜಗತ್ತಿನ 6ನೇ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿ. 6ನೇ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿ. ಬಹುಶಃ 2023ನೇ ಇಸವಿಗಾದಾಗ 5ನೇ ಅತ್ಯಂತ ದೊಡ್ಡ ಶಕ್ತಿ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಅಂದರೆ ಭಾರತದ ಆರ್ಥಿಕತೆಯ ಒಂದು ಯಾನ, ಇಕನಾಮಿಕ್ ಜರ್ನಿ ಅಂತ ನಾವು ಭಾವಿಸ್ಬೋದು. 1947ರಲ್ಲಿ ಆವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಶೋಚನೀಯವಾದಂಥ ಸ್ಥಿತಿಯಲ್ಲಿತ್ತು. ಆವಾಗ ಸಮಾಜವಾದಿ ತತ್ವಗಳು ಮತ್ತು ಬಂಡವಾಳಶಾಹಿ ತತ್ವಗಳು ಇದು ಎರಡನ್ನೂ ಸೇರಿಸಿಕೊಂಡಂತಹ ಮಿಶ್ರ ಅರ್ಥವ್ಯವಸ್ಥೆ ಅನ್ನುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಲಾಯಿತು. ಆ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಭುತ್ವ ಅಂದರೆ ಸ್ಟೇಟ್, ಸರ್ಕಾರ, ಅದರ ನಿರ್ದೇಶನದ ಅನುಸಾರವಾಗಿ ಆರ್ಥಿಕತೆಯ ಬೆಳವಣಿಗೆಗಳು ಹೇಗೆಲ್ಲ ಆಯಿತು ಅನ್ನುವಂಥದ್ದನ್ನು ಒಂದು ಅವಲೋಕನ ಮಾಡಬೇಕು. ಅದರಲ್ಲಿ ಭೂ ಸುಧಾರಣೆ ಅಂಥದ್ದು ಬರ್ತದೆ, ಬಹಳ ಪ್ರಮುಖವಾದಂಥದ್ದು. ಭಾರತೀಯ ರೈಲ್ವೆ ಬರ್ತದೆ, ಕೈಗಾರಿಕೆಗಳು ಬರ್ತದೆ, ಇದು ಬಾಕ್ರಾನಂಗಲ್ನಂಥ ಅಣೆಕಟ್ಟುಗಳು ಬರ್ತವೆ, ಹಿರಾಕುಡ್ ಅಣೆಕಟ್ಟು ಬರ್ತದೆ, ನೀರಾವರಿ ಯೋಜನೆಗಳು ಬರ್ತವೆ, ಕೃಷಿ ಎಲ್ಲಿಂದ ಎಲ್ಲಿಯ ತನಕ ಜಾಸ್ತಿ ವಿಸ್ತರಿಸಲಾಗಿದೆ, ಈ ಅಂಶಗಳು ಬರ್ತವೆ ಅಂಥದ್ದನ್ನು ಹೇಳಬೇಕು. ಆನಂತರ 1991ರ ನಂತರ ಮುಕ್ತ ಅರ್ಥವ್ಯವಸ್ಥೆಗೆ ತೆರೆದುಕೊಂಡ ನಂತರ ಭಾರತ ಆಮೇಲೆ ಕಂಡುಕೊಂಡಂತಹ ಆರ್ಥಿಕ ಬೆಳವಣಿಗೆಗಳು, ಅದರ ಹಲವು ಆಯಾಮಗಳು ಇತ್ಯಾದಿಗಳ ಕುರಿತಾಗಿ ಹೇಳುವುದಕ್ಕೆ ಸಾಧ್ಯವಾಗಬೇಕು. ಇದು ಒಂದು ಭಾಗ. ಎರಡನೇದು ರಾಜಕೀಯಾತ್ಮಕವಾದಂಥ ಬೆಳವಣಿಗೆ ಅನ್ನುವಂಥದ್ದು.
ಸ್ವಾರಸ್ಯ ಏನು ಅಂತಂದರೆ, ಜನರಿಂದ ನೇರವಾಗಿ ಚುನಾಯಿತವಾಗಿರಲಾರದ ಜನಪ್ರತಿನಿಧಿ ಸಭೆ ಆಯ್ಕೆ ಮಾಡಿದಂಥ, ಅಂದರೆ ಹೆಚ್ಚು ಕಡಿಮೆ ಇಲೆಕ್ಟ್ರಲ್ ಕಾಲೇಜ್ ಆಯ್ಕೆ ಮಾಡಿದಂಥ ಸಂವಿಧಾನ ರಚನಾ ಸಭೆ, ಅದು ಜನರಿಂದ ನೇರವಾಗಿ ಚುನಾಯಿತವಾದದ್ದಲ್ಲ. ಅಂಥ ಸಭೆ, ಶಾಸನ ಸಭೆ, ಅದು ಜನರಿಂದ ನೇರವಾಗಿ ಚುನಾಯಿತವಾಗುವಂತಹ ಲೋಕಸಭೆ ಮಾದರಿಯ, ವಿಧಾನಸಭೆ ಮಾದರಿಯ ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನು ಸಾಂವಿಧಾನಿಕವಾಗಿ ಕೊಟ್ಟಿತು. ಆ ಸಾಂವಿಧಾನಿಕ ರಾಜಕೀಯಾತ್ಮಕ ಬೆಳವಣಿಗೆಯಲ್ಲಿ ಯಾವ ರೀತಿಯಲ್ಲಿ ನಾವು ಬೆಳೆದು ಬಂದಿದ್ದೇವೆ ನೋಡಿ. 75 ವರ್ಷ ಆದಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದರ ಸ್ವರೂಪದಲ್ಲಿ ಇದು ಕಳೆದು ಹೋಗಿಲ್ಲ. ಆದರೆ ಭಾರತ ಜೊತೆಯಲ್ಲೇ ಸ್ವಾತಂತ್ರ್ಯಗೊಂಡ ಪಾಕಿಸ್ತಾನದಲ್ಲಿ ಇದು 2 ಸಲ ಅಲ್ಲಿ ಮಿಲಿಟರಿ ಆಡಳಿತ ಬಂತು, ಆದರೆ ಭಾರತದಲ್ಲಿ ಬರಲಿಲ್ಲ. ಆ ಪ್ರಜಾಪ್ರಭುತ್ವವನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸಿಕೊಂಡು ಹೋದೆವು ಅನ್ನುವಂಥ ಈ ಭಾಗವನ್ನು ಹೇಳಬೇಕಾಗ್ತದೆ. ಮೂರನೆಯದಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ನಮ್ಮ ಪ್ರಗತಿ ಏನು ಅನ್ನುವಂಥದ್ದು. ಇಸ್ರೋ ಅನ್ನುವಂಥ ಒಂದು ಸಂಸ್ಥೆ, ಅದು ಮೂಲತಃ ಇಸ್ರೋ ಅನ್ನುವ ಹೆಸರಿನಲ್ಲಿ ಇರಲಿಲ್ಲ. ಅದು ನೆಹರು ಅವರ ಕಲ್ಪನೆಯಲ್ಲಿ ಅದೊಂದು ಇಲಾಖೆಯ ರೂಪದಲ್ಲಿ ಅದು ಸ್ಥಾಪಿಸಲ್ಪಟ್ಟಿತ್ತು. ಆಮೇಲೆ ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಇಸ್ರೋ ಆಗಿ ಬೆಳೆದು ಇವತ್ತು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದೆ. ಯಾಕೆಂತಂದರೆ ನಾವು ನಮ್ಮ ಮೊದಲ ಉಪಗ್ರಹವನ್ನು ಹಾರಿಸುವಾಗ ನಾವು ರಷ್ಯಾಕ್ಕೋ ಎಲ್ಲಿಯಾದರೂ ಹೋಗಿ ಅಲ್ಲಿ ಹಾರಿಸಬೇಕಾಗಿತ್ತು. ಆದರೆ ಇವತ್ತು ರಷ್ಯಾ, ಅಮೇರಿಕಾ, ಆಮೇಲೆ ಇಂಗ್ಲೆಂಡು, ಫ್ರಾನ್ಸು ಮುಂತಾದ ದೇಶಗಳು ಅವುಗಳ ಕೃತಕ ಉಪಗ್ರಹಗಳನ್ನು ಇಸ್ರೋದ ಮುಖಾಂತರ ಹಾರಿಸ್ತವೆ. ಅಷ್ಟು ದೊಡ್ಡ ಸಾಧನೆಗಳು ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಗಿದೆ. ಇದರ ಬಗ್ಗೆ ಒಂದು ಗ್ಲ್ಯಾನ್ಸನ್ನು ಮಾಡಬೇಕಾಗ್ತದೆ. ಆನಂತರ ನೀವು ಶೈಕ್ಷಣಿಕವಾದಂಥ ಬೆಳವಣಿಗೆಗಳ ಕುರಿತಾಗಿ ಹೇಳಬೇಕಾಗ್ತದೆ. ಶೈಕ್ಷಣಿಕ ಬೆಳವಣಿಗೆಗಳು ನಮ್ಮಲ್ಲಿ ಸ್ವಾತಂತ್ರ್ಯ ಬರುವಾಗ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇದ್ದಂಥ ಜನಸಂಖ್ಯೆ ಅತೀ ಕಡಿಮೆ ಅಂದರೆ ಅತೀ ಕಡಿಮೆ. ಆ ನಂತರ ಆದಂಥ ಕೊಠಾರಿ ಆಯೋಗದ ವರದಿಯ ಪರಿಣಾಮ, ನಂತರ 1986 ರಾಷ್ಟ್ರೀಯ ಶಿಕ್ಷಣ ನೀತಿ, ನಂತರ ಸರ್ವಶಿಕ್ಷಣ ಅಭಿಯಾನ, ಇದರ ಮುಖಾಂತರ ಶೈಕ್ಷಣಿಕವಾಗಿ ನಾವು ಹೇಗೆ ವಿಸ್ತರಿಸಿಕೊಂಡಿದ್ದೇವೆ, ವಿದೇಶಗಳಲ್ಲಿಯೂ ಕೂಡ ವಿಸ್ತರಿಸಿಕೊಳ್ಳುವುದಕ್ಕೆ ಹೇಗೆ ಸಾಧ್ಯವಾಗಿದೆ, ಈ ಎಲ್ಲ ಅಂಶಗಳ ಕುರಿತಾಗಿ ನೀವು ಪ್ರಧಾನಮಂತ್ರಿಗಳು ಸೂಚಿಸಿದ 2ನೇ ಸ್ತಂಭ ಸಾಧನೆ ಇದರಲ್ಲಿ ಹೇಳಬೇಕಾಗ್ತದೆ. ಮೂರನೆಯದು ಕ್ರಮಗಳು ಅಂತೇಳಿ. 3ನೇ ಸ್ತಂಭ 75ರ ಕ್ರಮಗಳು. 75ರಲ್ಲಿ ನಾವು ತೆಗೆದುಕೊಂಡಂಥ ಕ್ರಮಗಳು ಏನೆಲ್ಲ ಅಂದರೆ ಈ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಾಗಿ ತೆಗೆದುಕೊಂಡಂಥ ಕ್ರಮಗಳು, ಸರಕಾರದ ನೀತಿಗಳು, ಆಮೇಲೆ ಖಾಸಗಿ ಸಂಸ್ಥೆಗಳು ತೆಗೆದುಕೊಂಡಂಥ ನಿರ್ಧಾರಗಳು, ಜನಗಳು ತೆಗೆದುಕೊಂಡಂಥ ನಿರ್ಧಾರಗಳು, ಇವೆಲ್ಲವುಗಳ ಕುರಿತಾಗಿ ಆ ಭಾಗದಲ್ಲಿ ಹೇಳಬೇಕು. ನಂತರ 4ನೇ ಭಾಗ ನಿರ್ಣಯಗಳು. ನಿರ್ಣಯ ಅನ್ನುವಂಥದ್ದು ನಾವು ಒಂದು ರೀತಿಯಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡಿದ ಹಾಗೆ ಸಂವಿಧಾನದಲ್ಲಿ ಬರ್ತವೆ ನೋಡಿ, ಪ್ರಸ್ತಾವನಾ ಬರಹದಲ್ಲಿ ನಾವು ಯಾವ ರೀತಿ ದೃಢ ಸಂಕಲ್ಪವನ್ನು ಮಾಡಿದ್ದೇವೆ ಅನ್ನುವಂಥದ್ದು. ಈ ನಮ್ಮ ನಿರ್ಧಾರಗಳು ಏನೆಲ್ಲ ಇದ್ದವು ಅನ್ನುವಂಥದ್ರ ಕುರಿತಾಗಿ 75 ವರ್ಷದಲ್ಲಿ ಅದು ಯಾವ ರೀತಿಯಲ್ಲಿ ನಡೆದು ಬಂದಿದೆ ಅನ್ನುವಂಥದ್ದನ್ನು ಹೇಳಬೇಕು. ನಂತರ 75ರ ಕನಸುಗಳು ಮತ್ತು ಕಲ್ಪನೆಗಳು ಅನ್ನುವಂಥದ್ದು. 75ರ ಕನಸುಗಳು, ಕಲ್ಪನೆಗಳು ಮತ್ತು ಕಾರ್ಯಕ್ರಮಗಳು, ಅದನ್ನು ನಾವು ಇವತ್ತು ಪ್ರೆಸೆಂಟ್ ರಿಲೆವೆಂಟಿಗೆ ತರಬೇಕಾಗ್ತದೆ. ಇವತ್ತು 75 ವರ್ಷ ಆಯಿತಲ್ಲ, 75 ವರ್ಷ ಆದಾಗ ನಮ್ಮಲ್ಲಿ ಅವತ್ತು ಇದ್ದ ಕನಸುಗಳಲ್ಲಿ ಏನನ್ನು ಉಳಿಸಿಕೊಂಡಿದ್ದೇವೆ, ಹೊಸ ಯಾವ ಕನಸುಗಳನ್ನು ಕಟ್ಟಿಕೊಂಡಿದ್ದೇವೆ, ಅದನ್ನು ಸಾಧಿಸುವುದಕ್ಕಾಗಿ ನಾವು ಯಾವ ಕಲ್ಪನೆಯನ್ನು, ಯಾವ ಮಾರ್ಗಗಳನ್ನು, ಯಾವ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಅನ್ನೋದರ ಕುರಿತಾಗಿ ನಿಮ್ಮ ಚಿಂತನೆಯನ್ನು ಇದರಲ್ಲಿ ಬರೆಯಬೇಕಾಗ್ತದೆ. ಮುಂದಿನ ಭಾಗ ನೆಕ್ಸ್ಟ್ ಪಾರ್ಟಿಗೆ ನೀವು ಬಂದಾಗ ಅಲ್ಲಿ ನೀವು ಬರೆಯಬೇಕಾದಂಥದ್ದು ಈ ಮಾಡಿದ ಚರ್ಚೆ ಇದೆಯಲ್ಲ, ಈ ಇಷ್ಟೂ ಚರ್ಚೆಯಲ್ಲಿ ನಾವು ಮುಂದುವರಿತಾ ಮುಂದಿನ ನಮ್ಮ ನಡೆಗಳು ಏನಿರಬೇಕು, ಹೇಗೆ ನಾವು ಈ 75ರ ಕನಸುಗಳನ್ನು ಸಾಧಿಸಬಹುದು ಅನ್ನುವಂಥದ್ದು, ಅದು ನಿಮ್ಮದೇ ಆದ ಒರಿಜಿನಲ್ ಚಿಂತನೆಯಲ್ಲಿ ನೀವು ಅದನ್ನು ಬರೆಯಬೇಕಾಗ್ತದೆ. ಇದರಲ್ಲಿ ನೀವು ಏನು ಮಾಡಿ ಅಂತಂದರೆ, ಯಾವಾಗಲೂ ಒಂದು ಪ್ರಬಂಧದಲ್ಲಿ ಏನು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗ ಸಿಗುವ ಉತ್ತರವೇ ಅದರ ಪೀಠಿಕೆಯಾಗಿರ್ತದೆ. ಉದಾಹರಣೆಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಅಂದಾಗ ಏನು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಳ್ಳಿ, ಆವಾಗ ಸಿಗುವ ಉತ್ತರ ಏನು? ಭಾರತ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ರೂಪಿಸಿಕೊಂಡಂಥ ಕಾರ್ಯಕ್ರಮ ಜನರಲ್ಲಿ ಸ್ವಾತಂತ್ರ್ಯದ ಸ್ಫೂರ್ತಿಯನ್ನು ಮತ್ತೆ ನೆನಪು ಮಾಡಿಕೊಳ್ಳುವುದಕ್ಕಾಗಿ ದೇಶಾದ್ಯಂತ 75 ಕಡೆಗಳಲ್ಲಿ ಇದನ್ನು ಮಾಡಲಾಗ್ತದೆ. 2023 ಆಗಸ್ಟ್ 15ರವರೆಗೂ ಕೂಡ ಮಾಡಲಾಗ್ತದೆ ಅನ್ನುವಂಥದ್ದು ಅದರ ಇಂಟ್ರೊಡಕ್ಷನ್ ಪಾರ್ಟ್. ನಂತರದ ಭಾಗ
ಸಾಬರ್ಮತಿಯಲ್ಲಿ ಪ್ರಧಾನಮಂತ್ರಿಗಳ ನಡಿಗೆ, ಆಮೇಲೆ ಜೈಪುರ ವಾರಣಾಸಿಯ ಕೇಂದ್ರಗಳು ಮತ್ತು ಅದರ ಆಲೋಚನೆಗಳು. ನಂತರ ನೀವು ಅದರ ವಿಸ್ತರಣೆಯ ಭಾಗ ಬಾಡಿಗೆ ಬಂದಾಗ ಈ 75 ಕಾರ್ಯಕ್ರಮಗಳು ಅಂತೇಳಿ 5 ಸ್ತಂಭಗಳಿವೆ ಅಲ್ಲ, ಪ್ರಧಾನಮಂತ್ರಿಗಳು ಹೇಳಿದ್ದು. ಆ 5 ಸ್ತಂಭಗಳ ಕುರಿತಾಗಿ ನೀವು ನಿರೂಪಣೆಯನ್ನು ಮಾಡಬೇಕಾಗ್ತದೆ. ಅದು ಕೇಂದ್ರ ಸ್ಥಾನದಲ್ಲಿ ಇರ್ತದೆ, ಪ್ರಬಂಧದ ಕೇಂದ್ರ ಸ್ಥಾನದಲ್ಲಿ. ನಂತರ ಮುಂದಿನ ನಡೆಗಳು ಮುಂದೆ ಏನು ಅನ್ನುವ ಪ್ರಶ್ನೆಯನ್ನು ಹಾಕಿಕೊಂಡಾಗ ನಿಮಗೆ ಸಿಗುವಂಥ ಉತ್ತರ ಅದರ ಉಪಸಂಹಾರ ಆಗಿರ್ತದೆ. ನಿಮ್ಮ ಚಿಂತನೆಯನ್ನು ಒಂದು 3-4 ವಾಕ್ಯಗಳಲ್ಲಿ ಅಲ್ಲಿ ನೀವು ಬರೆಯಬೇಕು. ಆವಾಗ ಇದೊಂದು ಚಂದದ ಪ್ರಬಂಧವಾಗಿ ನಿಮಗೆ ಸಿಗ್ತದೆ. ಆಗ್ಬೋದಲ್ಲ? ಮುಂದೆ ನಿಮಗೆ ಬೇರೆ ಯಾರಿಗಾದರೂ ನೆನಪಾದರೆ ಯಾವ ಪ್ರಬಂಧ ಬೇಕು ಅಂತ ನಿಮಗೆ ಅನಿಸಿದರೆ ಹೇಳಿ, ನಾನು ಅದಕ್ಕೆ ಉತ್ತರಿಸೋ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.